ಸರ್ ಇದು ಸಿ ವ್ಯಾಲ್ಯೂ -6 ಐತೆ, ಹಾಂ ಓಪನ್ ಬ್ರಾಕೆಟ್ -6 ಓಕೆ ಕ್ಲೋಸ್ ಬ್ರಾಕೆಟ್ ಹಾಂ ಬೈ ಎ ವ್ಯಾಲ್ಯೂ ಹಾಂ 5 ಓಕೆ ಈಸ್ ಈಕ್ವಲ್ ಟು ಹಾಂ ಸರ್ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಓಕೆ 6 ಹಾಂ 5 ಅದೇ ಡಿವೈಡ್ ಆಗಲ್ಲ ಅದು ಡಿವೈಡ್ ಎಷ್ಟು ಆಗಲ್ಲ ಅದಷ್ಟೇ ಸರ್. ನೆಕ್ಸ್ಟ್ ನೆಕ್ಸ್ಟ್ ವೈ ಇಂಟರ್ಸೆಪ್ಟ್ ಬರೀ ವೈ ಇಂಟರ್ಸೆಪ್ಟ್ ಸಿ ಪಿ ಟಿ ಫಾರ್ಮುಲಾ ಫಾರ್ಮುಲಾ -c ಬೈ b ಹಾಂ ಈಸ್ ಈಕ್ವಲ್ ಟು ಹಾಂ ಫಾರ್ಮುಲಾದಲ್ಲಿ ಮೈನಸ್ ಐತೆ, ಓಕೆ ಸಿ ವ್ಯಾಲ್ಯೂ ಹಾಂ -6 ಹಾಂ ಓಪನ್ ಬ್ರಾಕೆಟ್ -6 ಓಕೆ ಕ್ಲೋಸ್ ಬೈ ಬಿ ವ್ಯಾಲ್ಯೂ ಹಾಂ +4 ಹಾಂ ಈಸ್ ಈಕ್ವಲ್ ಟು ಹಾಂ ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಂ 6 ಹಾಂ ಬೈ ಹಾಂ 4 ಓಕೆ ಡಿವೈಡ್ ಆಗುತ್ತೆ ಡಿವೈಡ್ ಆಗುತ್ತೆ ಡಿವೈಡ್ ಮಾಡು 2 ಇಂದ 2 ಇಂದ ಹಾಂ 2 2 4 2 2 ದ ಹಾಂ 2 3 6 ಫೈನಲ್ ಆನ್ಸರ್ 3/2 ಓಕೆನಾ ಏನಪ್ಪ ನಿನ್ನ ಡೌಟ್ ಕೇಳಿ ಇರಲಿ ಡೌಟ್ ಕೇಳಿ ಅಲ್ಲಿ -6 ಐತಲ್ಲ ಸರ್, ಓಕೆ ಇದು -6 ಅಲ್ಲಿ ಪ್ಲಸ್ ಆದ್ರೆ ಹೆಂಗ್ ಸರ್ ಮಾಡೋಣ? ಆಗಲಿ ಪ್ಲಸ್ ಆಗಲಿ -6 ಮಾಡಿದ್ಯಲ್ವಾ ಹಾಂ ಪ್ಲಸ್ ಆದರೆ ಇನ್ನೇನಾಗಿರುತ್ತೆ ಅವಾಗ ಏನು ಬ್ರ್ಯಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ. ಸಿ ವ್ಯಾಲ್ಯೂ ಏನಾದರೂ +6 ಇದ್ದರೆ ಅವಾಗ ಇದು ಬ್ರ್ಯಾಕೆಟ್ ಹಾಕೋ ಅವಶ್ಯಕತೆ ಅಲ್ಲಿ ಅದನ್ನೇ ಪ್ಲಸ್ ಮಾಡೋಣ. ಇದು ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ -6 ಆಗುತ್ತೆ. ಅಲ್ಲ ಸರ್, ಇದು ಅಲ್ಲೇ ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಇಲ್ಲಿ ಸಪೋಸ್ ಪ್ಲಸ್ ಇದ್ದರೆ